ಆತ್ಮೀಯರೇ, 10ನೇ ತರಗತಿಯ LBA 2025-26 ಪಾಠ ಆಧಾರಿತ ಮೌಲ್ಯಾಂಕನ ಈ ವಿಡಿಯೋದಲ್ಲಿ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳು MCQನ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ, ಕಾರ್ಬನ್ನ ಪರಮಾಣು ತನ್ನ ಹೊರ ಕವಚದಲ್ಲಿ ಹೊಂದಿರುವ ವೇಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ. ಕಾರ್ಬನ್ ಇದರ ಪರಮಾಣು ಸಂಖ್ಯೆ 6, ಅಂದರೆ 6 ಪ್ರೋಟಾನ್ಗಳು ಇರ್ತವೆ, 6 ಇಲೆಕ್ಟ್ರಾನ್ಗಳು ಇರ್ತವೆ. ಎಲೆಕ್ಟ್ರಾನ್ ವಿನ್ಯಾಸ ನೋಡೋದಾದ್ರೆ ಕೆ ಕವಚ ಅಲ್ಲಿ 2 ಎಲೆಕ್ಟ್ರಾನ್ಗಳು ಇರ್ತವೆ. ಎಲ್ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು. ಅದು ಅತ್ಯಂತ ಹೊರ ಕವಚ ಎಲ್ ಕವಚ. ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 4. ಹಾಗಾಗಿ ಉತ್ತರ ಆಪ್ಷನ್ ಡಿ 4. ದ್ವಿಬಂಧ ಏರ್ಪಡುವುದರಿಂದ ಉಂಟಾಗುವ ದ್ವಿಪರಮಾಣುಯ ಅಣು. ಆಕ್ಸಿಜನ್. ಜೈವಿಕ ಅನಿಲದ ಪ್ರಧಾನ ಘಟಕ. ಜೈವಿಕ ಅನಿಲ ಬಯೋಗ್ಯಾಸ್ ಇದರ ಪ್ರಧಾನ ಘಟಕ ಮೀಥೇನ್. 4ನೇ ಪ್ರಶ್ನೆ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣ. ಕಾರ್ಬನ್ಗೆ ಒಂದು ಗುಣ ಇದೆ, ಅದು ಬೇರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ದೊಡ್ಡ ಗಾತ್ರದ ಅಣುಗಳನ್ನು ಕೊಡುತ್ತದೆ. ಕಾರ್ಬನ್ನ ಈ ಅನನ್ಯ ಗುಣದ ಹೆಸರೇ ಕೆಟನೀಕರಣ. ಆಪ್ಷನ್ ಬಿ. 5ನೇ ಪ್ರಶ್ನೆ, ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಕಂಡುಬರುವ ಅಪರ್ಯಾಪ್ತ ಸಂಯುಕ್ತ. ಪರ್ಯಾಪ್ತ ಸಂಯುಕ್ತ ಎಂದರೆ ಏಕಬಂಧ ಹೊಂದಿರುತ್ತದೆ, ಅಪರ್ಯಾಪ್ತ ಸಂಯುಕ್ತ ಅಂದರೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತದೆ. ನೀಡಿರುವ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಮೀಥೇನ್, ಆಪ್ಷನ್ ಬಿ ಈಥೇನ್ ಇವೆರಡು ಆಲ್ಕೇನ್ ಗುಂಪಿಗೆ ಸೇರ್ತಕ್ಕಂಥ ಪರ್ಯಾಪ್ತ ಸಂಯುಕ್ತಗಳಾಗಿದ್ದು, ಇನ್ನು ಆಪ್ಷನ್ ಸಿ ಈಥೀನ್ ಇದು ದ್ವಿಬಂಧವನ್ನು ಹೊಂದಿರತಕ್ಕಂಥ ಅಪರ್ಯಾಪ್ತ ಸಂಯುಕ್ತವಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಇನ್ನು ಡಿ ಈಥೈನ್ ಇದು ತ್ರಿಬಂಧವನ್ನು ಹೊಂದಿರತಕ್ಕಂಥ ಅಪರ್ಯಾಪ್ತ ಸಂಯುಕ್ತವಾಗಿದೆ. ಹ್ಯಾಲೋ ಆಲ್ಕೀನ್ಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪು. ಹ್ಯಾಲೋಜನ್ ಗುಂಪು ಕ್ಲೋರಿನ್ ಅಥವಾ ಬ್ರೋಮಿನ್. ಆಪ್ಷನ್ ಎ. ಪ್ರೊಪೆನಾಲ್ನ ರಚನಾ ಸೂತ್ರ. ಪ್ರೊಪೆನಾಲ್ ಆಲ್ಡಿಹೈಡ್ ಗುಂಪು ಇರಬೇಕು, CHO. ಸರಿಯಾದ ಉತ್ತರ ಆಯ್ಕೆ ಸಿ CH3 CH2 CHO. ಈ ಸಂಯುಕ್ತದ ಹೆಸರು. ಇದರಲ್ಲಿರುವ ಕ್ರಿಯಾ ಗುಂಪು ಕೀಟೋನ್. 3 ಕಾರ್ಬನ್ ಪರಮಾಣುಗಳಿಂದ ಪ್ರೊಪೆನೋನ್. ಆಪ್ಷನ್ ಎ. ಒಂದು ಬೆಂಜಿನ್ ಅಣುವಿನ ರಚನೆಯಲ್ಲಿ ಇರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ. ಬೆಂಜಿನ್ ಇದರ ಅಣುಸೂತ್ರ C6H6. ಕಾರ್ಬನ್ ಕಾರ್ಬನ್ಗಳ ಮಧ್ಯೆ 3 ಏಕಬಂಧ 3 ದ್ವಿಬಂಧ. ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಮಧ್ಯೆ 6 ಏಕಬಂಧ. ಒಟ್ಟು ಏಕಬಂಧಗಳ ಸಂಖ್ಯೆ 9, ದ್ವಿಬಂಧಗಳ ಸಂಖ್ಯೆ 3. 9 ಮತ್ತು 3 ಸರಿಯಾದ ಉತ್ತರ. ಸೈಕ್ಲೋಹೆಕ್ಸೇನ್ನ ಅಣುಸೂತ್ರದಲ್ಲಿ ಇರುವ ಏಕಬಂಧಗಳ ಸಂಖ್ಯೆ. ಸೈಕ್ಲೋಹೆಕ್ಸೇನ್ ಇದರ ಅಣುಸೂತ್ರ C6H12. ಕಾರ್ಬನ್ ಕಾರ್ಬನ್ಗಳ ಮಧ್ಯೆ 6 ಏಕಬಂಧ ಬರುತ್ತೆ. ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಮಧ್ಯೆ 12 ಏಕಬಂಧಗಳು ಬರುತ್ತವೆ. ಒಟ್ಟು ಏಕಬಂಧಗಳ ಸಂಖ್ಯೆ 18. ಆಲ್ಕೀನ್ನ 5ನೇ ಸದಸ್ಯನ ಅಣುವಿನಲ್ಲಿ ಇರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ. ಆಲ್ಕೀನ್ ಇದರ ಸೂತ್ರ CnH2n. 5ನೇ ಸದಸ್ಯ ಅಂದರೆ C5H10. ಹಾಗಾಗಿ ಕಾರ್ಬನ್ಗಳ ಪರಮಾಣುಗಳ ಸಂಖ್ಯೆ 5, ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 10. 12ನೇ ಪ್ರಶ್ನೆ, ಸೈಕ್ಲೋಹೆಕ್ಸೇನ್ ಮತ್ತು ಹೆಕ್ಸೀನ್ಗಳ ಅಣುಸೂತ್ರ.
ಸೈಕ್ಲೋಹೆಕ್ಸೇನ್ ಮತ್ತು ಹೆಕ್ಸೀನ್. ಇದರ ಅಣುಸೂತ್ರ C6H12. ಆಪ್ಷನ್ ಎ ಸರಿಯಾದ ಉತ್ತರ. 13. ಅನುರೂಪ ಶ್ರೇಣಿಗಳ ಎರಡು ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರಗಳಲ್ಲಿ ಕಂಡುಬರುವ ವ್ಯತ್ಯಾಸ. ಅನುರೂಪ ಶ್ರೇಣಿಗಳಿಗೆ ನಾವು ನೋಡಬಹುದು ಇಲ್ಲಿ ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರಗಳಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸ CH2. ಸರಿಯಾದ ಉತ್ತರ ಆಪ್ಷನ್ ಎ CH2. 14ನೇ ಪ್ರಶ್ನೆ. ಇವುಗಳಲ್ಲಿ ಅನುರೂಪ ಶ್ರೇಣಿಗಳಿಗೆ ಸೇರಿದ ಸಂಯುಕ್ತಗಳ ಗುಂಪು. ಅನುರೂಪ ಶ್ರೇಣಿಗಳಿಗೆ ಸೇರುವ ಸಂಯುಕ್ತಗಳ ಗುಂಪು C2H2, C3H4, C4H6 ಆಲ್ಕೈನ್ಗಳು. ಸೊ ಆಪ್ಷನ್ ಡಿ. ಏಕೆಂದರೆ ಎರಡು ಕ್ರಮಾನುಗತ ಸಂಯುಕ್ತಗಳ ವ್ಯತ್ಯಾಸ CH2 ಆಗಿರುತ್ತೆ. ಹಾಗಾಗಿ ಇದು ಅನುರೂಪ ಶ್ರೇಣಿಗಳಿಗೆ ಸೇರಿದಂಥ ಒಂದು ಗುಂಪಾಗಿದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಏಕಬಂಧ ಇರುತ್ತದೆ. ಸರಿಯಾದ ಗುಂಪು ಈಥೇನ್, ಪ್ರೋಪೇನ್, ಬ್ಯೂಟೇನ್. ಆಪ್ಷನ್ ಬಿ. 16. ಆಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ. ಆಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ CnH2n-2. ಆಪ್ಷನ್ ಎ ಸರಿಯಾದ ಉತ್ತರ. 17. ಅನುರೂಪ ಶ್ರೇಣಿಯಲ್ಲಿ ಇರುವ 3 ಕಾರ್ಬನ್ ಸಂಯುಕ್ತಗಳು C2H6, C3H8, C4H10 ಆಗಿವೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅಣುಸೂತ್ರ. ಈ ಕಾರ್ಬನ್ ಸಂಯುಕ್ತಗಳು ಆಲ್ಕೇನ್ ಗುಂಪಿಗೆ ಸೇರಿದಂತಹ ಸಂಯುಕ್ತಗಳಾಗಿದ್ದು ಇವುಗಳ ಸಾಮಾನ್ಯ ಅಣುಸೂತ್ರ CnH2n+2. 18. ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವ್ಯತ್ಯಾಸದಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ. ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ ಇವುಗಳ ನಡುವಿನ ವ್ಯತ್ಯಾಸದಿಂದ ಉಂಟಾಗುವ ಸಂಯುಕ್ತಗಳು ಈ ಎಸ್ಟರ್ಗಳು. 19. ಈಥೇನ್ನ ಅಣುಸೂತ್ರ C2H6. ಇದರಲ್ಲಿರುವುದು ಈಥೇನ್ C2H6. ಇದರಲ್ಲಿರುವ ಕೋವಲೆಂಟ್ ಬಂಧಗಳ ಸಂಖ್ಯೆ 7 ಕೋವಲೆಂಟ್ ಬಂಧಗಳು. 20. ಬ್ಯೂಟನೋನ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾ ಗುಂಪೆಂದರೆ. ಬ್ಯೂಟನೋನ್ ನಲ್ಲಿರುವ ಕ್ರಿಯಾ ಗುಂಪು ಕೀಟೋನ್. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.